ಕಲಬುರಗಿಯಲ್ಲಿ ಕಳಪೆ ಸೋಯಾ ಬೀಜ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ರೈತ ಸಂಪರ್ಕ ಕೇಂದ್ರದಿಂದಲೇ ವಿತರಣೆ ಎಂದು ಹೇಳಲಾಗ್ತಿದೆ. ಮಹಾಗಾಂವ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಣೆ. ಕಲಬುರಗಿಯಲ್ಲಿ ಕಳಪೆ ಸೋಯಾ ಬೀಜ ವಿತರಣೆ ಸರ್ಕಾರದ ರೈತ ಸಂಪರ್ಕ ಕೇಂದ್ರದಿಂದಲೇ ವಿತರಣೆ ಎಂದು ಹೇಳಲಾಗುತ್ತಿದೆ. ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಣೆ. ಸರಿಯಾದ ಬೆಳೆ ಬಂದಿಲ್ಲ ಎಂದು ರೈತರ ಆಕ್ರೋಶ. ಕಮಲಾಪುರದ ಸಾರಸ್ 335 ಕಂಪನಿಯಿಂದ ಕಳಪೆ ಬೀಜ ವಿತರಣೆ. ಕಳಪೆ ಬೀಜ ವಿತರಿಸಿದವರ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿಯಲಾಗ್ತಾ ಇದೆ. ಕಂಪನಿಯ ವಿರುದ್ಧ ಕ್ರಮಕ್ಕೆ ಅನ್ನದಾತರ ಒತ್ತಾಯ ಮತ್ತು ಆಗ್ರಹ. ಸೂಕ್ತ ಪರಿಹಾರ ನೀಡುವಂತೆ ರೈತರ ಒತ್ತಾಯ. ಆಕ್ರೋಶಿತ ರೈತರ ಗುಂಪು ಒತ್ತಾಯಿಸ್ತಾ ಇದೆ. ಕಲಬುರಗಿಯಲ್ಲಿ ಕಳಪೆ ಸೋಯಾ ಬೀಜ ವಿತರಣೆ. ರೈತರಿಗೆ ಸೋಯಾ ಬೀಜ ವಿತರಣೆ ಎನ್ನುವಂತಹದ್ದು ಸರ್ಕಾರದ ಭಾಗವಾಗಿ ಕೊಡುವಂತಹ ಸೋಯಾ ಬೀಜಗಳಲ್ಲೂ ಕೂಡ ಕಳಪೆ ಮಾಡ್ತಾರೆ ಎನ್ನುವುದಾದರೆ ಅದನ್ನ ವಿತರಿಸಲ್ಪಟ್ಟಂತಹ ರೈತರು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳಲ್ಲಿರ್ತಾರೆ. ಗೊಬ್ಬರಗಳನ್ನು ಮಾಡಿರ್ತಾರೆ, ಭೂಮಿನ ಹದ ಮಾಡಿರ್ತಾರೆ. ಸೋಯಾ ಬೀಜವನ್ನು ಕೃಷಿ ಮಾಡೋದಕ್ಕೆ ಬೇಕಾಗಬಹುದಾದ ಎಲ್ಲ ತಯಾರಿಗಳಲ್ಲಿದ್ದಂತಹ ರೈತರು ಈ ಕಳಪೆ ಗುಣಮಟ್ಟದ ಬೀಜನ ತಗೊಂಡು ಹೆಂಗೆ ಬೆಳೀತಾರೆ? ಸಾಧ್ಯನಾ? ಇದರಲ್ಲೂ ನಕಲು ಮಾಡಿಕೊಡ್ತಾರೆ ಅನ್ನೋದಾದ್ರೆ ಇದು ನಕಲೋ ಮತ್ತೊಂದು ಮಗದೊಂದು ಅದು ಇಲಾಖೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆಯ ನಂತರ ಗೊತ್ತಾಗಬೇಕು. ಆದರೆ ಕಳಪೆ ಗುಣಮಟ್ಟದ ಯಾಕೆ ಕೊಡಬೇಕು? ಅಷ್ಟರ ಮಟ್ಟಿಗೆ ಗತಿಗೆಟ್ಟಿದೆಯಾ? ಸರಿಯಾದ ಬೆಳೆ ಬಂದಿಲ್ಲ ಎಂದು ರೈತರ ಆಕ್ರೋಶ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬೀಜ ಸರಿ ಇರಲಿಲ್ಲ, ಅರ್ಥಾತ್ ಕಳಪೆ ಗುಣಮಟ್ಟದ ಬೀಜ ಆಗಿತ್ತು. ಸೊ ಈ ಕಾರಣಕ್ಕಾಗಿ ಫಸಲು ಬಂದಿಲ್ಲ ಅಂತ ಹೇಳಿ ರೈತರ ಆಕ್ರೋಶ. ಜಿಲ್ಲಾಧ್ಯಕ್ಷ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿಕೆಸನಗರ ಗ್ರಾಮದಲ್ಲಿ ರೈತರೇನಂತಂದ್ರೆ ಮಹಾಗಾಂವ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ಏನಪ್ಪ ಅಂದ್ರೆ ಬಿತ್ತನೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಸೋಯಾ ಬೀಜನ ಅದು ಸಾರಸ್ ಕಂಪನಿಯ ಏನು ಉತ್ಪಾದನೆ ಮಾಡಿ ತಂದಿರುವಂಥ ಬೀಜವನ್ನು ಇಲ್ಲಿ ವಿತರಿಸಿತ್ತು. ಕೃಷಿ ಅಧಿಕಾರಿಗಳು ಇಲ್ಲಿ ತಂದು ವಿತರಣೆ ಮಾಡಿದಾಗ ರೈತರು ಎಲ್ಲರೂ ಖರೀದಿ ಮಾಡಿ ಏನಪ್ಪ ಅಂದ್ರೆ ಇಲ್ಲಿ ಬಿತ್ತಿದಾಗ ಆ ಬೆಳೆ ಏನಪ್ಪ ಅಂದ್ರೆ ನಾಟಿ ಆಗಲಾರ್ದೆ ಆ ಬೆಳೆ ಬೆಳೆದಿಲ್ಲ. ಕೇವಲ ಬೇರೆ ಬೇರೆ ಕಂಪ್ನಿಗಳಿಂದ ತಂದ ಪ್ರೈವೇಟ್ ತಂದು ಹಾಕಿದಾಗ ಬೆಳೆದದ. ಆದರೆ ಕೇವಲ ಸಾರಸ್ ಕಂಪ್ನಿಯವ್ರದ್ದು ಏನಪ್ಪ ಅಂದ್ರೆ ಬೀಜ ನಾಟಿ ಆಗಿಲ್ಲ. ಅದಕ್ಕಾಗಿ ಈ ಸಾರಸ್ ಕಂಪ್ನಿ ಏನಪ್ಪ ಅಂತಂದ್ರೆ ಇದು ರೈತರಿಗೆ ಏನಪ್ಪ ಅಂದ್ರೆ ಧೋಕಾ ಮಾಡ್ಯದ. ಈ ಸಾರಸ್ ಕಂಪ್ನಿ ವಿರುದ್ಧ ಸರ್ಕಾರ ಏನಪ್ಪ ಅಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಅದ್ರ ಮೇಲೆ ಏನಪ್ಪ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಮತ್ತೇನಂತಂದ್ರೆ ಇವತ್ತೇನು ಹಾಳಾಗ್ಯದ ನಮ್ಮ ರೈತರದು ಆ ಬೆಳೆಗೆ ಏನಪ್ಪ ಅಂದ್ರೆ ತಕ್ಕ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ತೀವಿ. ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರಾಗ ಮಧ್ಯಪ್ರವೇಶಿಸಿ ಏನಪ್ಪ ಅಂದ್ರೆ ರೈತರ ನೆರವಿಗೆ ಧಾವಿಸ್ಬೇಕಂದು ನಾ ಏನಪ್ಪ ಅಂದ್ರೆ ಈ ಇಡೀ ವಿಕೆಸನಗರ ರೈತರ ಪರವಾಗಿ ನಾನು ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೀನಿ. ನನ್ನ ಹೆಸರು ಶ್ರೀನಿವಾಸ್ ಕೆಂಚೆ, ಸಾಮಾಜಿಕ ಹೋರಾಟಗಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.